ಶನಿವಾರ ಭಾನುವಾರ ನಮ್ಮ ಮನೆಯವರು ಸೋಮವಾರ ಶನಿವಾರ ನಮ್ಮ ತಂದೆ ದಾವಣಗೆರೆ ಸರ್, ನಮ್ಮ ತಂದೆ ತಾಯಿ ಇಬ್ಬರು ದಾವಣಗೆರೆಗೆ ಹೋದರು. ಸೋಮವಾರ ಸರ್ ಬೆಳಗ್ಗೆ ಊರಿಗೆ ಬೇಕು ಅಂದೇಳಿ 6 ಲಕ್ಷ ರೂಪಾಯಿ ದುಡ್ಡು ಒಡವೆಲ್ಲ ದೋಚ್ಕೊಂಡು ಸರ್ ಹೋಗಿದ್ದಾಳೆ. ಹೋದವಳು ನಾನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ ಸರ್, ಸಿಕ್ಕಿಲ್ಲ ನನಗೆ. ಸರ್ ಇಬ್ಬರು ಫಸ್ಟ್ ಅವ್ರು ಕೆನರಾ ಬ್ಯಾಂಕಲ್ಲಿ, ನಾನು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇತ್ತು, ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಗಿ ಬರೋದೆಲ್ಲ ಮಾಡ್ತಿದ್ದೆ ಸರ್. ಆ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಟ್ರಾನ್ಸಾಕ್ಷನ್ ಇತ್ತು ಅಂತೇಳಿ ದುಡ್ಡು ಬಿಡಿಸೋದು ತೆಗೆಯೋದೆಲ್ಲ ಇರ್ತಿತ್ತು ಅಂತ ಹೋಗ್ತೀವಿ ಸರ್. ಈಗ ನಮಗೆ ನ್ಯಾಯ ಬದುಕಿಸ್ಬೇಕು ಸರ್. ನಮ್ಮ ಮೇಲೆ ಹಿಂಗೆ ಇದ್ದಾರೆ ಸರ್, ನಾವೇನು ಮಾಡಬೇಕು ಗಂಡು ಮಕ್ಕಳು ಅಂತ ಗೊತ್ತಾಗ್ತಿಲ್ಲ ಸರ್. ಹಿಂಗೆ ಬರೋದು, ಡೌರಿ ಕೇಸ್ ಕೊಡೋದು, ನಮ್ಮ ಮೇಲೆ ಇದು ಮಾಡೋದು, ಹರಾಸ್ಮೆಂಟ್ ಮಾಡೋದ್ರೆ ಸರ್ ನಾಳೆ ನಾವೆಲ್ಲ ಹೋಗಬೇಕು? ನಮಗೇನು ನ್ಯಾಯ ಸಿಗುತ್ತೆ ಕಾನೂನಿಂದ ನಾವು ಕೇಳಬೇಕಾಗಿದೆ ಸರ್. ಈಗ ಹೆಣ್ಮಕ್ಳಿಗೆ ನ್ಯಾಯ ಇದೆ, ನಾವೇನು ಮಾಡಬೇಕು? ಈಗ ತಪ್ಪು ಮಾಡಿದ್ರೆ ಸರ್ ನಮಗೆ ಶಿಕ್ಷೆ ಇರಲಿ, ತಪ್ಪೇ ಮಾಡಿದೆ ನಾವು ಅನುಭವಿಸ್ಬೇಕು ಶಿಕ್ಷೆನ ಅಂದರೆ ನಾವೇನು ಅಂತ ಕೇಳಬೇಕು ಸರ್. ನಿಮಗೆ ಯಾವಾಗ ಗೊತ್ತಾಯ್ತು ಇನ್ನೊಬ್ಬರ ಜೊತೆ ಮದುವೆ ಆಗಿದೆ ಸರ್? ಅದು ನನಗೆ ಮದುವೆ ಆದಮೇಲೆ ಮಾರ್ಚಿಗೆ ಗೊತ್ತಾಗಿತ್ತು ಸರ್. ಮದುವೆ ಮಾರ್ಚಿಗೆ ಗೊತ್ತಾದ್ಮೇಲೆ ನಾನು ಅದರಲ್ಲೂ ತಿಳಿಸಿ ಹೇಳಿದೆ, ಆಯಿತು ಬಿಟ್ಟಾಕ ಹಳೆ ಜೀವನ ಅಂತ ಎಷ್ಟೇ ತಿಳಿಸಿ ಹೇಳಿದ್ರು ಯಾವುದೂ ಇದಿಲ್ಲ ಸರ್ ಅವಳದು. ಸರ್ ನನ್ನ ಮನೆಯವ್ರು ಕಟ್ಕೊಡಿ ಸರ್, 6.5 7 ಲಕ್ಷ ರೂಪಾಯಿ ಆಗಿದೆ. ಅವ್ರದ್ದು ಬರೀ ಗೋಡೆ ಮಾತ್ರ ಇದು ಮಾಡಿದ್ರು, ಪ್ಲಾಸ್ಟಿಂಗು ಪೇಂಟಿಂಗು ಪಕ್ಕ 4 ಲಕ್ಷದ RCC ಎಲ್ಲ ಹಾಕ್ಸಿ. ಹಾಂ ಸರ್, ನನ್ನ ಲೇಬರ್ 15 ಜನ ಹೋಗ್ಬಿಟ್ಟು ಅವ್ರ ಮನೆ ಕೆಲಸ ಮಾಡೋದು 3 ತಿಂಗಳು ಇದ್ಬಿಟ್ಬಿಟ್ಟು ತುಂಬ ಆಲ್ಟ್ರೇಷನ್ ಎಲ್ಲ ಮಾಡಿ, ತುಂಬ ಹೊಡೆಯೋದು ತೆಗೆದಿಲ್ಲ ಸರ್, ಆಲ್ಟ್ರೇಷನ್ ಮಾಡಿ ಎಲ್ಲ ನನ್ನ ಲೇಬರೇ ಮಾಡಿ ಸರ್. ಇನ್ಕ್ಲೂಡಿಂಗ್ ಟೈಲ್ಸು ಪೇಂಟ್ ಎಲೆಕ್ಟ್ರೆಲ್ಲ ಶಿವಮೊಗ್ಗದಿಂದನೇ ಹೋಗಿರೋದು ಸರ್. ಟೋಟಲ್ ಎಷ್ಟು ಅಮೌಂಟು ಮತ್ತು ಒಡವೆ? ಸರ್ 7 ಲಕ್ಷ ರೂಪಾಯಿ ಒಡವೆ ಸರ್, ಮನೆ ಕಟ್ಟಿದ್ದು. ಮತ್ತು ಮನೆಯಿಂದ ಹೋಗಿದ್ದು 6 ಲಕ್ಷ ರೂಪಾಯಿ ದುಡ್ಡು ಸರ್, ಮತ್ತು ಒಡವೆ ಸರ್. ಮತ್ತು ಫೆಬ್ರವರಿ ಸರ್ ನಾನು ಅವಳಿಗೆ ದುಡ್ಡು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲೇ ಒಂದು ಸೋಗನ ಹತ್ರ ಆರೆಕಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದೆ, ಆಸ್ಪಾಲ್ಟ್ ರೋಡ್ ಕೆಲಸ. ಅವಾಗ ಅವಳ ಅಕೌಂಟಲ್ಲಿ 2 ಲಕ್ಷ ರೂಪಾಯಿ ನನ್ನ ಒಡವೆ ಇಟ್ಟೆ ಸರ್. ನಾನು ನನ್ನ ಹೆಂಡ್ತಿನಿ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಇಟ್ಟೆ ಸರ್, ನನ್ನ ಓವರ್ ಟ್ರಾನ್ಸಾಕ್ಷನ್ ಆಗಿತ್ತು ಅಂತೇಳಿ. ಈಗ ನಾನು ಮೊನ್ನೆ ಪಂಚಾಯತಿಲಿ ಇದ್ದಾಗ ಸರ್, ಬಿಡಿಸ್ಕೊಡು, ನಾವು ದುಡ್ಡು ಕೊಡ್ತೀವಿ ಸರ್, ನಾವು ಸುಳ್ಳು ಹೇಳಲ್ಲ, ನಮ್ಮದೇನಿದೆ ನಾವು ಕೊಡ್ತೀವಿ, ನೀನು ಬಂದು ಸೈನ್ ಹಾಕಮ್ಮ ಅಂತಾರೆ ಸರ್. ನಾನು ಬಿಡಿಸ್ಕೊಡಲ್ಲ, ಅದು ನಂದು ಒಡವೆ, ಏನು ಮಾಡ್ಕೊಂತೀಯ ಮಾಡ್ಕೊ. ಶನಿವಾರ ಭಾನುವಾರ ನಮ್ಮ ಮನೆಯವರು ಶನಿವಾರ ನಮ್ಮ ತಂದೆ ದಾವಣಗೆರೆ ಸರ್, ನಮ್ಮ ತಂದೆ ತಾಯಿ ಇಬ್ಬರು ದಾವಣಗೆರೆಗೆ ಹೋದರು. ಸೋಮವಾರ ಸರ್ ಬೆಳಗ್ಗೆ ಊರಿಗೆ ಬೇಕು ಅಂದೇಳಿ 6 ಲಕ್ಷ ರೂಪಾಯಿ ದುಡ್ಡು ಒಡವೆಲ್ಲ ದೋಚ್ಕೊಂಡು ಸರ್ ಹೋಗಿದ್ದಾಳೆ. ಹೋದವಳು ನಾನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ ಸರ್, ಸಿಕ್ಕಿಲ್ಲ ನನಗೆ. ಸರ್ ಇಬ್ಬರು ಫಸ್ಟ್ ಅವ್ರು ಕೆನರಾ ಬ್ಯಾಂಕಲ್ಲಿ, ನಾನು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇತ್ತು, ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಗಿ ಬರೋದೆಲ್ಲ ಮಾಡ್ತಿದ್ದೆ ಸರ್. ಆ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಟ್ರಾನ್ಸಾಕ್ಷನ್ ಇತ್ತು ಅಂತೇಳಿ ದುಡ್ಡು ಬಿಡಿಸೋದು ತೆಗೆಯೋದೆಲ್ಲ ಇರ್ತಿತ್ತು ಅಂತ ಹೋಗ್ತೀವಿ ಸರ್. ಈಗ ನಮಗೆ ನ್ಯಾಯ ಬದುಕಿಸ್ಬೇಕು ಸರ್. ನಮ್ಮ ಮೇಲೆ ಹಿಂಗೆ ಇದ್ದಾರೆ ಸರ್, ನಾವೇನು ಮಾಡಬೇಕು ಗಂಡು ಮಕ್ಕಳು ಅಂತ ಗೊತ್ತಾಗ್ತಿಲ್ಲ ಸರ್. ಹಿಂಗೆ ಬರೋದು, ಡೌರಿ ಕೇಸ್ ಕೊಡೋದು, ನಮ್ಮ ಮೇಲೆ ಇದು ಮಾಡೋದು, ಹರಾಸ್ಮೆಂಟ್ ಮಾಡೋದ್ರೆ ಸರ್ ನಾಳೆ ನಾವೆಲ್ಲ ಹೋಗಬೇಕು? ನಮಗೇನು ನ್ಯಾಯ ಸಿಗುತ್ತೆ ಕಾನೂನಿಂದ ನಾವು ಕೇಳಬೇಕಾಗಿದೆ ಸರ್. ಈಗ ಹೆಣ್ಮಕ್ಳಿಗೆ ನ್ಯಾಯ ಇದೆ, ನಾವೇನು ಮಾಡಬೇಕು? ಈಗ ತಪ್ಪು ಮಾಡಿದ್ರೆ ಸರ್ ನಮಗೆ ಶಿಕ್ಷೆ ಇರಲಿ, ತಪ್ಪೇ ಮಾಡಿದೆ ನಾವು ಅನುಭವಿಸ್ಬೇಕು ಶಿಕ್ಷೆನ ಅಂದರೆ ನಾವೇನು ಅಂತ ಕೇಳಬೇಕು ಸರ್. ನಿಮಗೆ ಯಾವಾಗ ಗೊತ್ತಾಯ್ತು ಇನ್ನೊಬ್ಬರ ಜೊತೆ ಮದುವೆ ಆಗಿದೆ ಸರ್? ಅದು ನನಗೆ ಮದುವೆ ಆದಮೇಲೆ ಮಾರ್ಚಿಗೆ ಗೊತ್ತಾಗಿತ್ತು ಸರ್. ಮದುವೆ ಮಾರ್ಚಿಗೆ ಗೊತ್ತಾದ್ಮೇಲೆ ನಾನು ಅದರಲ್ಲೂ ತಿಳಿಸಿ ಹೇಳಿದೆ, ಆಯಿತು ಬಿಟ್ಟಾಕ ಹಳೆ ಜೀವನ ಅಂತ ಎಷ್ಟೇ ತಿಳಿಸಿ ಹೇಳಿದ್ರು ಯಾವುದೂ ಇದಿಲ್ಲ ಸರ್ ಅವಳದು. ಸರ್ ನನ್ನ ಮನೆಯವ್ರು ಕಟ್ಕೊಡಿ ಸರ್, 6.5 7 ಲಕ್ಷ ರೂಪಾಯಿ ಆಗಿದೆ. ಅವ್ರದ್ದು ಬರೀ ಗೋಡೆ ಮಾತ್ರ ಇದು ಮಾಡಿದ್ರು, ಪ್ಲಾಸ್ಟಿಂಗು ಪೇಂಟಿಂಗು ಪಕ್ಕ 4 ಲಕ್ಷದ RCC ಎಲ್ಲ ಹಾಕ್ಸಿ. ಹಾಂ ಸರ್, ನನ್ನ ಲೇಬರ್ 15 ಜನ ಹೋಗ್ಬಿಟ್ಟು ಅವ್ರ ಮನೆ ಕೆಲಸ ಮಾಡೋದು 3 ತಿಂಗಳು ಇದ್ಬಿಟ್ಬಿಟ್ಟು ತುಂಬ ಆಲ್ಟ್ರೇಷನ್ ಎಲ್ಲ ಮಾಡಿ, ತುಂಬ ಹೊಡೆಯೋದು ತೆಗೆದಿಲ್ಲ ಸರ್, ಆಲ್ಟ್ರೇಷನ್ ಮಾಡಿ ಎಲ್ಲ ನನ್ನ ಲೇಬರೇ ಮಾಡಿ ಸರ್. ಇನ್ಕ್ಲೂಡಿಂಗ್ ಟೈಲ್ಸು ಪೇಂಟ್ ಎಲೆಕ್ಟ್ರೆಲ್ಲ ಶಿವಮೊಗ್ಗದಿಂದನೇ ಹೋಗಿರೋದು ಸರ್. ಟೋಟಲ್ ಎಷ್ಟು ಅಮೌಂಟು ಮತ್ತು ಒಡವೆ? ಸರ್ 7 ಲಕ್ಷ ರೂಪಾಯಿ ಒಡವೆ ಸರ್, ಮನೆ ಕಟ್ಟಿದ್ದು. ಮತ್ತು ಮನೆಯಿಂದ ಹೋಗಿದ್ದು 6 ಲಕ್ಷ ರೂಪಾಯಿ ದುಡ್ಡು ಸರ್, ಮತ್ತು ಒಡವೆ ಸರ್. ಮತ್ತು ಫೆಬ್ರವರಿ ಸರ್ ನಾನು ಅವಳಿಗೆ ದುಡ್ಡು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲೇ ಒಂದು ಸೋಗನ ಹತ್ರ ಆರೆಕಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದೆ, ಆಸ್ಪಾಲ್ಟ್ ರೋಡ್ ಕೆಲಸ. ಅವಾಗ ಅವಳ ಅಕೌಂಟಲ್ಲಿ 2 ಲಕ್ಷ ರೂಪಾಯಿ ನನ್ನ ಒಡವೆ ಇಟ್ಟೆ ಸರ್. ನಾನು ನನ್ನ ಹೆಂಡ್ತಿನಿ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಇಟ್ಟೆ ಸರ್, ನನ್ನ ಓವರ್ ಟ್ರಾನ್ಸಾಕ್ಷನ್ ಆಗಿತ್ತು ಅಂತೇಳಿ. ಈಗ ನಾನು ಮೊನ್ನೆ ಪಂಚಾಯತಿಲಿ ಇದ್ದಾಗ ಸರ್, ಬಿಡಿಸ್ಕೊಡು, ನಾವು ದುಡ್ಡು ಕೊಡ್ತೀವಿ ಸರ್, ನಾವು ಸುಳ್ಳು ಹೇಳಲ್ಲ, ನಮ್ಮದೇನಿದೆ ನಾವು ಕೊಡ್ತೀವಿ, ನೀನು ಬಂದು ಸೈನ್ ಹಾಕಮ್ಮ ಅಂತಾರೆ ಸರ್. ನಾನು ಬಿಡಿಸ್ಕೊಡಲ್ಲ, ಅದು ನಂದು ಒಡವೆ, ಏನು ಮಾಡ್ಕೊಂತೀಯ ಮಾಡ್ಕೊ.